ನಮಸ್ಕಾರ ಎಲ್ರಿಗೂ. ಲಕ್ಷ್ಮಿ ಅಂದರೆ ಸಂಪತ್ತು, ಲಕ್ಷ್ಮಿ ಅಂದರೆ ಜ್ಞಾನ, ಲಕ್ಷ್ಮಿ ಅಂದರೆ ಅಭಿವೃದ್ಧಿ, ಲಕ್ಷ್ಮಿ ಅಂದರೆ ಹಣ, ಲಕ್ಷ್ಮಿ ಅಂದರೆ ಸಿರಿ ಸಂಪತ್ತು. ಹೀಗೆ ಅನೇಕ ರೀತಿಯಾಗಿ ನಾವು ಲಕ್ಷ್ಮಿನ ನೋಡ್ತೀವಿ. ನಮ್ಮ ಸಕಲ ಸಂಪತ್ತು ಸುಖ ಭೋಗಗಳನ್ನ ನಾವು ಲಕ್ಷ್ಮಿಯಿಂದನೇ ಅಳಿತೀವಿ. ಅದು ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ. ಯಾಕೆಂದರೆ ಈ ಕಲಿಯುಗದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿನ ನೋಡಿದ್ರೆ ಅವ್ರ ಹತ್ರ ಎಷ್ಟು ಹಣ ಇದೆ, ಆಸ್ತಿ ಇದೆ, ಪ್ರತಿಯೊಂದನ್ನು ಅಳೆದು ತೂಗಿ ನೋಡ್ತಾರೆ. ಹಾಗೆ ಇರೋರನ್ನ ಸ್ವಲ್ಪ ಚೆನ್ನಾಗಿ ಮಾತಾಡ್ಸೋದಾಗಲಿ ನೋಡೋದಾಗಲಿ ಮಾಡ್ತಾ ಇರ್ತಾರೆ. ಹಾಗೆ ಏನೂ ಇಲ್ಲದವ್ರನ್ನ ಒಂಥರ ಕಡೆಗಣಿಸಿ ನೋಡ್ತಾ ಇರ್ತಾರೆ. ಇದರಿಂದ ಎಷ್ಟೋ ಜನ ನೊಂದ್ಕೊಂಡಿರ್ತಾರೆ. ಆದ್ದರಿಂದ ಇವತ್ತು ನಿಮಗೆ ಒಂದು ಲಕ್ಷ್ಮಿ ಅಂದರೆ ಅಷ್ಟಲಕ್ಷ್ಮಿಯರ ಒಂದು ಯಂತ್ರದ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇದು ತುಂಬ ಶಕ್ತಿಶಾಲಿಯಾದಂತಹ ಯಂತ್ರ ಆಗಿರುತ್ತೆ. ಇದು ಇಂದಿನ ಪುರಾತನ ತಾಳೆಗರಿಯಿಂದ ಆಯ್ದಂತಹ ಒಂದು ಯಂತ್ರ ಆಗಿದೆ. ಆದ್ದರಿಂದ ಇದನ್ನ ನೀವು ಉಪಯೋಗ ಮಾಡ್ಕೋಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಬನ್ನಿ, ಈ ಯಂತ್ರದ ಬಗ್ಗೆ ಸಕಲ ಮಾಹಿತಿಗಳನ್ನ ನಿಮಗೆ ಕೊಡ್ತೀನಿ. ಇದೊಂದು ಯಂತ್ರ ಸಾಕು, ನಿಮ್ಮ ಜೀವನನ ನೀವು ಬದಲಾವಣೆ ಮಾಡ್ಕೋಬೋದು. ಆದ್ದರಿಂದ ಪ್ರತಿಯೊಬ್ಬರು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಸ್ಕಿಪ್ ಮಾಡದಿರೋಂಗೆ ಫುಲ್ ವಿಡಿಯೋ ನೋಡಿ, ನಿಮಗೆ ಪ್ರತಿಯೊಂದು ಅರ್ಥ ಆಗುತ್ತೆ. ಹಾಗೆ ನಿಮ್ಮ ಜೀವನನ ಇದರಿಂದ ಹೇಗೆ ನೀವು ಬದಲಾವಣೆ ಮಾಡ್ಕೋಬೋದು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾವು ಲಕ್ಷ್ಮಿ ಅಂದರೆ ಬರೀ ಹಣ ಸಂಪತ್ತು ಅಂತ ಮಾತ್ರ ಹೇಳಲಿಕ್ಕಾಗಲ್ಲ. ಲಕ್ಷ್ಮಿನ ನಾವು ವಿಜಯದ ಸಂಕೇತವಾಗಿಯೂ ನೋಡ್ತೀವಿ. ಹಾಗೆ ಧಾನ್ಯಗಳ ಸಂಕೇತವಾಗಿ ಧಾನ್ಯಲಕ್ಷ್ಮಿ, ಧನದ ಸಂಕೇತವಾಗಿ ಧನಲಕ್ಷ್ಮಿ, ವಿಜಯದ ಸಂಕೇತವಾಗಿ ವಿಜಯಲಕ್ಷ್ಮಿ, ಭಾಗ್ಯದ ಸಂಕೇತವಾಗಿ ಭಾಗ್ಯಲಕ್ಷ್ಮಿ, ಈ ರೀತಿ ಅಷ್ಟಲಕ್ಷ್ಮಿಯರನ್ನ ನಾವು ಈ ಯಂತ್ರದಲ್ಲಿ ನೋಡಬಹುದು. ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬಗಳಿಗೆ ಎಷ್ಟೇ ದಾರಿದ್ರ್ಯವಿದ್ದರೂ ಕೂಡ ಇದೊಂದು ಯಂತ್ರನ ಪೂಜೆ ಮಾಡೋದ್ರಿಂದ ನಾವು ನಮಗಿರುವಂತಹ ಎಲ್ಲ ಥರದ ಕಷ್ಟಗಳನ್ನ ನಾವು ಕಳ್ಕೊಬೋದು. ನಂತರ ಒಂದು ಒಳ್ಳೆ ಸಿರಿ ಸಂಪತ್ತನ್ನ ನಾವು ಪಡ್ಕೋಬೋದು. ಲಕ್ಷ್ಮಿ ಅಂದ್ರೇ ಹಾಗೆ ಅಲ್ವಾ, ಎಲ್ಲನೂ ಸಿರಿ ಸಂಪತ್ತು ಸಮೃದ್ಧಿನ ಕೊಡುವಂಥವಳೆ ಲಕ್ಷ್ಮಿ ಆಗಿರ್ತಾಳೆ. ಆದ್ದರಿಂದ ಈ ಅಷ್ಟಲಕ್ಷ್ಮಿಯ ಯಂತ್ರವನ್ನು ನೀವು ಪೂಜಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಭಾಗ್ಯೋದಯ ಅನ್ನೋದು ಹಾಗೆ ಆಗುತ್ತೆ. ಇದು ಸ್ವತಃಸಿದ್ಧ. ಯಾಕೆ ಅಂತ ಹೇಳಿದ್ರೆ ಇದು ಪುರಾತನ ಗ್ರಂಥದಿಂದ ಆಯ್ದಂತಹ ಒಂದು ಯಂತ್ರ ಆಗಿರುತ್ತೆ. ಈ ಯಂತ್ರದ ಉಪಯೋಗನ ಕೆಲವು ಮಂದಿ ಪಡ್ಕೋತಾ ಇದ್ದಾರೆ. ಹಾಗೆ ನೀವು ವರಲಕ್ಷ್ಮಿ ಹಬ್ಬ ಎಲ್ಲ ಮಾಡ್ತೀರಾ, ವೈಬಲ್ ಲಕ್ಷ್ಮಿ ಹಬ್ಬ ಮಾಡ್ತೀರಾ, ಅಂದರೆ ವ್ರತಗಳನ್ನ ಮಾಡ್ತೀರಾ. ಹಾಗೆ ಜ್ಯೇಷ್ಠ ಲಕ್ಷ್ಮಿ ವ್ರತ ಕೂಡ ಮಾಡ್ತೀರಾ. ಜ್ಯೇಷ್ಠ ಲಕ್ಷ್ಮಿ ವ್ರತ ಮಾಡುವಾಗ ಈ ಯಂತ್ರ ಇಡೋಕ್ಕಾಗಲ್ಲ. ಹಾಗೆ ನೀವು ವೈಭವ ಲಕ್ಷ್ಮಿ ವ್ರತ ಮಾಡುವಾಗ ಅದಕ್ಕಿಂತ ಮುಖ್ಯವಾಗಿ ನೀವು ವರಮಹಾಲಕ್ಷ್ಮಿ ಹಬ್ಬ ಅಂತೂ ತುಂಬ ಜನ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನ ಮಾಡೇ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಈ ಯಂತ್ರನ ನೀವು ಲಕ್ಷ್ಮೀ ದೇವ್ರನ್ನ ಕಳಶದಲ್ಲಿ ಏನು ಕೂರಿಸಿರ್ತೀರ, ಕೆಲವೊಬ್ಬರು ಮೂರ್ತಿ ಥರ ಮಾಡಿ ಕೂರಿಸ್ತಾರೆ, ಕಳಶದಲ್ಲಿ ಕೂರಿಸ್ತಾರೆ, ಫೋಟೋಗಳಲ್ಲೆಲ್ಲ ಇಟ್ಟು ಪೂಜೆ ಮಾಡೋದೆಲ್ಲ ನಾವು ನೋಡಿದ್ದೀವಿ. ತುಂಬ ವಿಜೃಂಭಣೆಯಿಂದನೇ ಹೆಣ್ಮಕ್ಳದನ್ನ ಒಂದು ವ್ರತನ ಹಬ್ಬ ಥರನೇ ಆಚರಣೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ನೀವೇನಾದರೂ ಈ ಯಂತ್ರನ ಇಟ್ಟು ನಿಮಗೆ ಯಾವ ರೀತಿ ನೀವು ಪೂಜೆ ಮಾಡ್ತೀರಾ ಆ ರೀತಿ ಮಾಡ್ಬೋದು. ಅದು ಏನು ನೈವೇದ್ಯ ಹಣ್ಣು ಹಂಪಲು ಎಲ್ಲ ಇಟ್ಟಿರ್ತೀರ. ಅಂಥ ಸಂದರ್ಭದಲ್ಲಿ ಈ ಯಂತ್ರನ ಅದ್ರ ಮುಂದೆ ಇಟ್ಟು ಪೂಜೆ ಮಾಡೋದ್ರಿಂದ ನಿಮಗೆ ವರಮಹಾಲಕ್ಷ್ಮಿ ಆಗಲಿ ಅಥವಾ ಅಷ್ಟಲಕ್ಷ್ಮಿಯರ ಒಂದು ಆಶೀರ್ವಾದ ನೀವು ಪಡ್ಕೋಬೋದು. ಇದರಿಂದ ನಿಮ್ಮ ಮನೆಗೆ, ನಿಮ್ಮ ಮನೆತನಕ್ಕೆ ತುಂಬ ಅಭಿವೃದ್ಧಿ ಅನ್ನೋದಾಗುತ್ತೆ. ಅದ್ರ ಜೊತೆಗೆ ಭಾಗ್ಯೋದಯ ಕೂಡ ಆಗುತ್ತೆ. ಈ ಯಂತ್ರನ ನೀವೇ ಬರ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದು ಸಿದ್ಧಿಯಾದವರೇ ಬರೀಬೇಕು. ಆದ್ದರಿಂದ ನಿಮ್ಮ ಮನೆ ಹತ್ರ ಇರೋ ಅರ್ಚಕರ ಹತ್ರ ಇದನ್ನ ನೀವು ಬರೆಸ್ಬೋದು. ಅಥವಾ ನಿಮಗೆ ಈ ಯಂತ್ರ ಬೇಕಾದಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಯಂತ್ರ ಈ ರೀತಿ ಬರುತ್ತೆ. ಈ ರೀತಿ ಯಂತ್ರನ ತಯಾರು ಮಾಡಿ ನಿಮಗೆ ಅದಕ್ಕೆ ನಾವು ಕೆಲವೊಂದು ಮೂಲಿಕೆಗಳನ್ನ ಹಾಕಿ ಪ್ರಾಣ ಪ್ರತಿಷ್ಠೆ ಹಾಗೆ ಜೀವ ಪ್ರತಿಷ್ಠೆಯನ್ನು ನಾವು ಮಾಡಿ ನಿಮಗೆ ಇದನ್ನ ಕಳಿಸ್ಕೊಡ್ತೀವಿ. ನೋಡಿ, ಈ ರೀತಿಯಾಗಿ ಇದು ಅಷ್ಟಲಕ್ಷ್ಮಿಯರ ಯಂತ್ರ ಆಗಿರುತ್ತೆ. ಇದರಿಂದ ತುಂಬ ಜನಕ್ಕೆ ಅನುಕೂಲ ಆಗಿದೆ, ಅನುಕೂಲ ಆಗ್ತಾ ಇದೆ ಕೂಡ. ಯಾರಿಗಾದರೂ ಈ ಯಂತ್ರ ಬೇಕಾದಲ್ಲಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈಗ ನೆಕ್ಸ್ಟ್ ಹುಣ್ಣಿಮೆ ಬರ್ತಾ ಇರೋದ್ರಿಂದ ನಾನು ಈ ಯಂತ್ರನ ಹಾಕ್ತಾ ಇದ್ದೀನಿ. ಯಾಕೆಂತೇಳಿದ್ರೆ ಈ ಯಂತ್ರನ ನೀವು ಹುಣ್ಣಿಮೆಯಲ್ಲಿ ಬರ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಮನೆಗೆ ಭಾಗ್ಯೋದಯ ಅನ್ನೋದು ಹಾಗೆ ಆಗುತ್ತೆ. ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ
ಅವರು ಕನಿಷ್ಠ ಪಕ್ಷ ಒಂದು 10 ರಿಂದ 15 ಜನಕ್ಕೆ ಶೇರ್ ಮಾಡಿ. ಯಾಕೆಂತೇಳಿದ್ರೆ ಇದರ ಅವಶ್ಯಕತೆ ತುಂಬ ಜನಕ್ಕೆ ಇರುತ್ತೆ. ಯಾಕೆಂತೇಳಿದ್ರೆ ಎಲ್ಲರೂ ಬೆಳಗ್ಗೆ ಎದ್ದು ಕೆಲಸ ಮಾಡಿ ದುಡಿದು ಸಂಜೆ ಗಂಟ ಪಾಪ ದುಡಿತಾರೆ. ಮಳೆ ಅನ್ನಲ್ಲ, ಬಿಸಿಲು ಅನ್ನಲ್ಲ, ಚಳಿ ಅನ್ನಲ್ಲ. ಅಂಥ ಸಂದರ್ಭದಲ್ಲೂ ದುಡಿದು ಮನೆ ಕಡೆನೂ ನೋಡ್ಕೋತಾ ಇರ್ತಾರೆ. ಅಂಥದ್ರಲ್ಲೂ ಅವ್ರು ದುಡ್ದಿದ್ದ ದುಡ್ಡು ಕೈಲಿ ನಿಲ್ಲಲ್ಲ. ಹಾಗೆ ತರೋ ದುಡ್ಡು ಯಾವುದಕ್ಕೂ ಸಾಕಾಗಲ್ಲ. ಕೆಲವೊಬ್ಬರಿಗೆ ತುಂಬ ಬೇಸರ ಆಗಿರುತ್ತೆ. ಎಷ್ಟೇ ದುಡಿದ್ರೂ ನನ್ನ ಕೈಲಿ ದುಡ್ಡು ನಿಲ್ತಾ ಇಲ್ಲ, ನಂಗೆ ದುಡ್ಡು ಏನು ನನ್ನ ಸಮಸ್ಯೆ ತೀರಿದಷ್ಟು ಸಿಗ್ತಾ ಇಲ್ಲ ಅನ್ನೋ ಥರ ಒಂದು ಬೇಜಾರಿರುತ್ತೆ ಅವರಿಗೆ. ಅಂಥ ಸಂದರ್ಭದಲ್ಲಿ ಈ ಯಂತ್ರನ ನೀವು ಅತಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ದೇ ಆದಲ್ಲಿ ನಿಮಗೆ ಒಂದು ಭಾಗ್ಯೋದಯ ಅನ್ನೋದು ಆಗೇ ಆಗುತ್ತೆ. ಯಾಕೆಂತೇಳಿದ್ರೆ ಅಷ್ಟಲಕ್ಷ್ಮಿಯರ ಇರೋಂತಹ ಒಂದು ಯಂತ್ರ ಆಗಿರುತ್ತೆ. ನೀವು ಮುಂಚೆಲ್ಲ ನೋಡ್ಬೋದು, ಹಳೆ ಕಾಲದಲ್ಲೆಲ್ಲ ಯಾವುದೇ ದೇವ್ರ ಫೋಟೋ ಇರಲಿಲ್ಲ. ಅದು ನಂತರದಲ್ಲೇ ಬಂದಿದ್ದು. ಆಮೇಲೆ ದೇವರ ಮೂರ್ತಿಗಳು ಕೂಡ ಇರಲಿಲ್ಲ. ಒಂದು ಕಲ್ಲಿಟ್ಟು ಮತ್ತು ಮರಗಳಿಗೆ ಆಗಲಿ ಪ್ರಕೃತಿಗೆ ಪೂಜೆ ಮಾಡ್ತಾಯಿದ್ರು. ನಂತರದಲ್ಲೇ ಒಬ್ಬ ವ್ಯಕ್ತಿಯ ಮನಸ್ಸಲ್ಲಿ ಯಾವ ರೀತಿ ದೇವರಿದ್ದಾನೆ ಅಂತ ಮೂಡ್ತು. ಆವಾಗದಿಂದ ಒಂದು ಫೋಟೋ ಅಂತ ಬಂದಿದ್ದು. ಅದಾದ ನಂತರ ಮೂರ್ತಿಗಳೆಲ್ಲ ಬಂತು. ಆಮೇಲೆ ನಾವು ಒಂದು ದೇವ್ರ ಫೋಟೋ ಆಗಲಿ ಮೂರ್ತಿ ಪೂಜೆಯನ್ನೇ ಮಾಡೋದು. ಇದಕ್ಕಿಂತ ಮುಂಚೆ ಈ ಯಂತ್ರಗಳಿಗೆ ಪೂಜೆ ನಡೀತಾ ಇದ್ದಿದ್ದು. ಇದೆಲ್ಲ ನಮಗೆ ಋಷಿ ಮುನಿಗಳು ಅವರು ಜ್ಞಾನದಿಂದ ತಪಸ್ಸಿನಿಂದ ಈ ಯಂತ್ರಗಳನ್ನ ನಮಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಅಂಥದ್ದು ಈ ಕಾಲದಲ್ಲೂ ಇದಕ್ಕೆ ಕರೆಕ್ಟಾಗಿ ಯಾರು ಬರೆದು ಪ್ರಾಣ ಪ್ರತಿಷ್ಠೆ ಜೀವ ಪ್ರತಿಷ್ಠೆ ಎಲ್ಲ ಮಾಡಿ ಇದನ್ನ ಪೂಜೆ ಮಾಡ್ತಾರೋ ಅಂಥವ್ರ ಮನೇಲಿ ಖಂಡಿತವಾಗ್ಲೂ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಇದ್ದೇ ಇರುತ್ತೆ. ನಮಗೆ ಭಾಗ್ಯೋದಯ ಅನ್ನೋದು ಹಾಗೇ ಆಗುತ್ತೆ. ಇಂದಿನ ಕಾಲದಲ್ಲೆಲ್ಲ ಋಷಿ ಮುನಿಗಳು ಕೊಡುಗೆಯಾಗಿ ಕೊಟ್ಟಂತಹ ಯಂತ್ರಗಳಿಗೆ ಪೂಜೆ ಮಾಡ್ತಾ ಇದ್ದಿದ್ದು. ಕಾಲಕ್ರಮೇಣ ಅದನ್ನ ನಾವು ಒಂದು ಚಿತ್ರದ ರೂಪದಲ್ಲಿ, ಫೋಟೋ ರೂಪದಲ್ಲಿ, ವಿಗ್ರಹ ರೂಪದಲ್ಲಿ ನಾವು ಪೂಜೆ ಮಾಡ್ತಾ ಬಂದಿದ್ವಿ. ಈಗೆಲ್ಲ ಯಂತ್ರಗಳು ತುಂಬ ಕಡಿಮೆ ಸಿಗೋದು. ಆದರೂ ಇದು ಇತ್ತೀಚೆಗೆ ತುಂಬ ಚಾಲ್ತಿಯಲ್ಲಿ ಬರ್ತಾ ಇದೆ ಯಂತ್ರಗಳು. ನಿಮಗೆ ನೋಡಿ, ಇದು ಪುರಾತನ ಯಂತ್ರ ಆಗಿರೋದ್ರಿಂದ ಯಾರಿಗಾದರೂ ಬೇಕಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಯಾರು ನೋಡ್ತಾ ಇದ್ದೀರಾ, ಈಗಾಗಲೇ ಹೇಳಿದೆ ಒಂದು 10-15 ಜನಕ್ಕೆ ನೀವು ಶೇರ್ ಮಾಡಿ ಅಂತ. ಆ ರೀತಿ ಶೇರ್ ಮಾಡಿದಲ್ಲಿ ಇದು ಅನೇಕ ಮಂದಿಗೆ ಗೊತ್ತಾಗುತ್ತೆ. ಅವ್ರ ಜೀವನದಲ್ಲೂ ಕೂಡ ಒಂದು ಒಳ್ಳೆ ಸುಖಕರ ಜೀವನನ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಇದನ್ನ ಹೆಚ್ಚು ಜನರಿಗೆ ಶೇರ್ ಮಾಡಿ, ಇದರ ಉಪಯೋಗ ಕೂಡ ಅವ್ರು ಪಡ್ಕೊಳ್ಳಿ. ಈ ಯಂತ್ರನ ನೀವು ಬೇಕು ಅಂತ ಹೇಳಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಾದರೆ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಯಂತ್ರ ಯಾರು ಬರೀತಾರೆ ಅವ್ರ ಹತ್ರ ಇದನ್ನ ಬರೆಸ್ಕೊಂಡು ಇದಕ್ಕೆ ಸರಿಯಾದ ಕ್ರಮದಲ್ಲಿ ಪೂಜೆ ಮಾಡಿಸಿ ಮನೆಗೆ ತಂದಿಟ್ಕೊಂಡು ತುಂಬ ಶ್ರದ್ಧೆ ಭಕ್ತಿಯಿಂದ ಒಂದು ನಂಬಿಕೆಯಿಂದ ಪೂಜೆ ಮಾಡಿ. ಇದರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಹಾಗೇ ಆಗುತ್ತೆ. ಇದು ಯಾಕೆಂತೇಳಿದ್ರೆ ಇದು ಪುರಾತನ ಒಂದು ಯಂತ್ರ ಆಗಿದೆ. ಇದಾಗಲೇ ಒಂದು ಸಾಕಷ್ಟು ಬಾರಿ ಹೇಳಿದ್ದೀನಿ ನಾನು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತೇಳಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಹೊಸದಾಗಿ ನೋಡ್ತಿದ್ದೀರಾ ಅವ್ರಿಗೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಸಿಗೋಣ. ಮುಂದಿನ ದಿನಗಳಲ್ಲಿ ಹುಣ್ಣಿಮೆ ಬರ್ತಾ ಇರೋದ್ರಿಂದ ಈ ಯಂತ್ರನ ಹಾಕಿದ್ದೀನಿ. ಉಪಯೋಗ ಪಡ್ಕೊಳ್ಳೋರು, ಲಾಭ ಪಡ್ಕೊಳ್ಳೋರು ಇದರ ಲಾಭ ಪಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.